ಕರ್ಣ ಸೀರಿಯಲ್ ಕಾಂಟ್ರವರ್ಸಿ ಇನ್ನೂ ಕೂಡ ಮುಗ್ದಿಲ್ಲ. ಲೀಗಲ್ ನೋಟಿಸ್ ಬಂದಿದೆ, ಸ್ಟೇ ಬಂದಿದೆ, ಲೀಗಲ್ ಆಗಿ ಹೋರಾಡಬೇಕಾದಂಥ ಅನಿವಾರ್ಯತೆ ಬಂದಿದೆ ಅಂತ ಈಗಾಗಲೇ ಜಿ ಕನ್ನಡದ ಕರ್ಣ ಸೀರಿಯಲ್ಗೆ ಸ್ಟೇ ಬಂದಿದೆ. ಈ ಸುದ್ದಿನೇ ಯಾರೂ ಮಾಡ್ತಿಲ್ಲ, ಈ ಸುದ್ದಿಗೆ ಇನ್ನೂ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಆದರೆ ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ ವೀಕ್ಷಕರಿಗೂ ಕೂಡ ಒಂದು ಶಾಕಿಂಗ್. ಇದೀಗ ಲಕ್ಷ್ಮೀ ನಿವಾಸ ಸೀರಿಯಲ್ನ ವೀಕ್ಷಕರು ಕೂಡ ಪ್ರಶ್ನೆ ಮಾಡುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಆ ಟೀಮ್ ಸಿಕ್ಕಾಕೊಂಡಿದೆ. ಆ ಕಾರಣಕ್ಕಾಗಿ ಅವರು ಕ್ಷಮೆಯನ್ನು ಕೂಡ ಕೇಳ್ಕೊಂಡಿದ್ದಾರೆ. ಹಾಗಿದ್ರೆ ಕ್ಷಮೆ ಯಾಚಿಸಿದ್ದು ಯಾಕೆ? ಅಂಥದ್ದು ಏನಾಯಿತು? ಲಕ್ಷ್ಮೀ ನಿವಾಸ ಸೀರಿಯಲ್ ಚೆನ್ನಾಗೇ ಬರ್ತಿತ್ತಲ್ಲ, ಅವ್ರೇನು ತಪ್ಪು ಮಾಡಿದ್ರು? ಕ್ಷಮೆ ಕೇಳುವಂಥದ್ದು ಏನಾಗೋಯಿತು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಲಕ್ಷ್ಮೀ ನಿವಾಸ ಸೀರಿಯಲ್ ಕನ್ನಡದಲ್ಲಿ ಬರ್ತಾ ಇರುವಂಥ ಅದ್ಭುತವಾದಂಥ ಸೀರಿಯಲ್ಗಳಲ್ಲಿ ಒಂದು. ಶುರುವಾದ ಕೆಲವೇ ದಿನಗಳಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿತ್ತು. ಟಾಪ್ 1 ಸ್ಥಾನವನ್ನು ಕೂಡ ಜಿ ಕನ್ನಡದಲ್ಲಿ ಈ ಸೀರಿಯಲ್ ಪಡ್ಕೊಂಡಿತ್ತು. ಕಥೆಯೂ ತುಂಬ ಚೆನ್ನಾಗಿದೆ. ಕುಟುಂಬಸ್ಥರಿಗೆಲ್ಲರೂ ಒಂದೊಂದು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅಕ್ಕ ತಂಗಿಯ ಮದುವೆ ಮಾಡಿಕೊಟ್ಟಂಥ ಮನೆಯಲ್ಲಿ ಸಮಸ್ಯೆ, ಇನ್ನೊಂದು ಕಡೆಯಲ್ಲಿ ಅಣ್ಣ ತಮ್ಮಂದರ ಸಮಸ್ಯೆ, ಮತ್ತೊಂದು ಕಡೆಯಲ್ಲಿ ಅಪ್ಪ ಅಮ್ಮ ಇಂಥ ಮಕ್ಕಳನ್ನು ಹೆತ್ತು ಪಡಬಾರ್ದ ನೋವನ್ನು ಪಡ್ತಾ ಇರುವಂಥ ರೀತಿ. ದುಡ್ಡಿಗೆ ಬೆಲೆ ಇದ್ದರೆ ಸಂಬಂಧಕ್ಕೆ ಬೆಲೆ ಇರಲ್ಲ, ಸಂಬಂಧಕ್ಕೆ ಬೆಲೆ ಕೊಟ್ಟರೆ ದುಡ್ಡಿರಲ್ಲ. ಸೊ ಇದನ್ನು ತುಂಬ ಚಾಚು ತಪ್ಪದೆ ನೀಟಾಗಿ ಜನರಿಗೆ ಅರ್ಥವಾಗುವಂಗೆ ಹೇಳ್ತಾ ಇರುವಂಥ ಸೀರಿಯಲ್ ಅಂತಂದರೆ ಅದು ಲಕ್ಷ್ಮೀ ನಿವಾಸ. ಸೊ ನಮ್ಮ ಮನೆಯ ಕಥೆನೇ ಇರಬಹುದೇನೋ ಅಂತ ಅನಿಸೋ ಕಾರಣಕ್ಕಾಗಿ ಜನ ಇದನ್ನು ನೋಡ್ತಾ ಇದ್ದಾರೆ. ಆದರೆ ಒಮ್ಮೆಲೆ ಇದೀಗ ಈ ಸೀರಿಯಲ್ನ ವಿರುದ್ಧ ವೀಕ್ಷಕರು ಕೆಂಡಾಮಂಡಲ ಆಗ್ಬಿಟ್ಟಿದ್ರು. ಅದರಲ್ಲೂ ಒಂದು ವರ್ಗದವರು ಸಿಕ್ಕಾಬಟ್ಟೆ ಹರಿಹಾಯ್ತಿದ್ರು. ನೀವು ಕ್ಷಮೆ ಕೇಳಲಿಲ್ಲ ಅಂತಂದರೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತೆ, ಕೋರ್ಟಿಗೆ ಹೋಗಬೇಕಾಗತ್ತೆ, ಈ ಸೀರಿಯಲನ್ನು ಸ್ಟಾಪ್ ಮಾಡಬೇಕಾಗತ್ತೆ ಅನ್ನುವಂಥ ಹೆದರಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಅಂಥದ್ದು ಏನು ಎಡವಟ್ಟು ಮಾಡಿಕೊಳ್ತು ಸೀರಿಯಲ್ ತಂಡ ಅಂತಂದರೆ, ಮೊನ್ನೆ ತಾನೇ ಒಂದು ಎಪಿಸೋಡ್ ಪ್ರಸಾರವಾಗಿತ್ತು. ಈ ಎಪಿಸೋಡ್ನಲ್ಲಿ ಕೆಲವೊಂದಷ್ಟು ಸಂಭಾಷಣೆಗಳು ಇದ್ವು. ಕೆಲವೊಮ್ಮೆ ಹಾಗೇನೆ ಆ ಸಂಭಾಷಣೆಗಳು ಇನ್ಯಾರಿಗೂ ಕನೆಕ್ಟ್ ಆಗ್ತಿರುತ್ತೆ ಅಥವಾ ಇನ್ಯಾರನ್ನು ದೂಷಿಸ್ತಾ ಇರುತ್ತೆ. ಹಾಗೆಯೇ ಇಲ್ಲೂ ಕೂಡ ಕಳ್ಳ ಆಚಾರ್ಯ ಅಂತ ಒಂದು ಪದ ಬಳಕೆಯನ್ನು ಈ ಸೀರಿಯಲ್ ಸಂಭಾಷಣೆಯಲ್ಲಿ ಮಾಡಲಾಗಿತ್ತು. ಕಳ್ಳ ಆಚಾರ್ಯ ಅನ್ನುವಂಥ ಪದ ಬಳಕೆಯನ್ನು ಮಾಡಿದ್ದೆ ಇಲ್ಲಿ ಇದೀಗ ಅಸಮಾಧಾನ, ಆಕ್ರೋಶಕ್ಕೆ ಕಾರಣವಾಗ್ತಾ ಇರೋದು. ವಿಶ್ವಕರ್ಮ ಸಮುದಾಯದವರು ಇದೀಗ ಈ ಸೀರಿಯಲ್ನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ತಿರುಗಿ ಬಿದ್ದಿದ್ದಾರೆ. ಕಳ್ಳ ಆಚಾರ್ಯ ಅಂತ ಯಾಕೆ ಬಳಕೆ ಮಾಡ್ಕೊಂಡ್ರಿ? ನಮ್ಮ ವಿಶ್ವಕರ್ಮ ಸಮುದಾಯದವರು ಹಾಗಿದ್ರೆ ಕಳ್ಳರ? ಈ ರೀತಿಯಾಗಿ ಪದ ಬಳಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯಾರು ಅವಕಾಶ ಕೊಟ್ಟರು? ಯಾಕೆ ಇದನ್ನು ಬಳಕೆ ಮಾಡ್ಕೊಂಡ್ರಿ? ನಮ್ಮ ಸಮುದಾಯಕ್ಕೆ ಇದರಿಂದ ಮುಜುಗರ ಆಗಿದೆ, ನೋವಾಗಿದೆ, ಹಾಗೆಯೇ ಅವಮಾನವೂ ಕೂಡ ಆಗಿದೆ. ಈ ಕ್ಷಣವೇ ಇದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಕೇಳಬೇಕು, ಇಲ್ಲ ಅಂತಂದರೆ ನಾವು ಕೋರ್ಟಿಗೆ ಹೋಗಿ ಮಾನಹಾನಿ ಆಗಿದೆ ಅನ್ನುವಂಥ ಕೇಸನ್ನು ಹಾಕಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ವಿಶ್ವಕರ್ಮ ಸಮುದಾಯದವರು ಮಾಡಿದ್ದಾರೆ. ಈ ಸಂಭಾಷಣೆಯಲ್ಲಿ ಕಳ್ಳ ಆಚಾರ್ಯ ಅಂತ ಬಳಕೆ ಮಾಡಿದ್ದು ಆ ಇಡೀ ಸಮುದಾಯಕ್ಕೆ ಕಳ್ಳ ಅನ್ನುವಂಥ ಪಟ್ಟ ಕಟ್ಟಿದ ಹಾಗೆ ಅಥವಾ ಅವಮಾನ ಮಾಡಿದ ಹಾಗೆ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸೀರಿಯಲ್ ತಂಡದ ವಿರುದ್ಧ ಇದೀಗ ಆ ಸಮುದಾಯದವರು ಮುಗಿಬಿದ್ದಿದ್ದಾರೆ. ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇಡೀ ಸೀರಿಯಲ್ ತಂಡ ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಹಾಗಾಗಿ ನಮಗೆ ಗೊತ್ತಿಲ್ಲದೇನೆ ಆದಂಥ ಎಡವಟ್ಟಿಗೆ ನಾವು ಕ್ಷಮೆಯನ್ನು ಕೇಳ್ತೀವಿ. ದಯವಿಟ್ಟು ನಮ್ಮ ವಿರುದ್ಧ ಯಾವುದೇ ಲೀಗಲ್ ಆ್ಯಕ್ಷನನ್ನು ತೆಗೆದುಕೊಳ್ಬೇಡಿ. ಏನೇ ತಪ್ಪಾಗಿದ್ರೂ ಅದನ್ನು ಕ್ಷಮಿಸಿ. ಇನ್ನು ಮುಂದೆ ಈ ಥರ ಮನಸ್ಸಿಗೆ ನೋವಾಗುವ ಹಾಗೆ ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಚುಚ್ಚುವ ಹಾಗೆ, ಕಡೆಗಣಿಸುವ ಹಾಗೆ ನಾವು ಮುಂದಿನ ಸಂಭಾಷಣೆಗಳಲ್ಲಿ ಬಳಕೆ ಮಾಡೋದಿಲ್ಲ ಅಂತ ಕ್ಷಮೆ ಕೇಳಿದ್ದಾರೆ. ಆದರೆ ಈ ಒಂದು ವಿಚಾರ ಆ ಸೀರಿಯಲ್ ತಂಡಕ್ಕೆ ಬೇಸರ ಆಗಿದೆ. ನಾವು ಬೇಕು ಅಂತ ಮಾಡಿರಲಿಲ್ಲ, ಅದು ಹೇಗೋ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಬಂದಿತ್ತು ಅನ್ನೋದನ್ನೇ ಅವ್ರು ಹೇಳ್ತಾ ಇದ್ದಾರೆ. ವಿಶ್ವಕರ್ಮ ಸಮುದಾಯದವರು ಹೀಗೆ ಎಲ್ಲರೂ ಬಿಟ್ಬಿಟ್ರೆ ದಿನಕ್ಕೊಬ್ಬರು ಕ್ಷಣಕ್ಕೊಬ್ಬರು ಮಾತಾಡಿ ನಮ್ಮ ಸಮುದಾಯವನ್ನು ಎಳೆದು ತರ್ತಾರೆ. ಸೊ ಈ ರೀತಿಯಾಗಿ ಯಾರೇ ತಪ್ಪಾಗಿ ಮಾತಾಡಿದ್ರು ಅವ್ರ ವಿರುದ್ಧ ನಾವು ಧ್ವನಿ ಎತ್ತೋದೆ ಕರೆಕ್ಟು, ಅದಕ್ಕೆ ನಾವು ಧ್ವನಿ ಎತ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಜೀ ಕನ್ನಡದ 2ನೇ ಸೀರಿಯಲ್ ಈ ರೀತಿಯಾಗಿ ಸಂಕಷ್ಟವನ್ನು ಈ ವಾರದಲ್ಲಿ ಅನುಭವಿಸ್ತಾ ಇರೋದು. ಕರ್ಣಗೆ ಸ್ಟೇ ಬಂತು, ಲಕ್ಷ್ಮೀ ನಿವಾಸಕ್ಕೆ ಈ ರೀತಿಯಾದಂಥ ಕ್ಷಮೆ ಕೇಳಲೇಬೇಕಾದಂಥ ಪಟ್ಟ ಆಕ್ರೋಶವನ್ನು ಹಿಡಿಯಲಾಗಿತ್ತು. ಹಾಗಾಗಿ ಜೀ ಕನ್ನಡಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಟೈಮ್ ಸರಿ ಅಲ್ವಾ, ಅಥವಾ ಸೀರಿಯಲ್ಗಳು ಜನರನ್ನು ಮನರಂಜಿಸೋದ್ರ ಜೊತೆಗೆ ಬೇರೆ ದಾರಿಗೆ ಕೆರೆದುಕೊಂಡು ಹೋಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಇನ್ನು ಕೆಲವರು ಇದಕ್ಕೆ ವಾದ ಮಂಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಕಂಪ್ಲೇಂಟ್ ಕೊಟ್ಕೊಂಡು ಕೂತ್ರೆ ಅಥವಾ
ಕ್ಷಮೆ ಕೇಳಬೇಕು ಅಂತ ಕೂತ್ರೆ ತಪ್ಪಾಗುತ್ತೆ. ಈ ಹಿಂದಿನ ಸಿನಿಮಾಗಳಲ್ಲೆಲ್ಲ ಊರ್ ಗೌಡನನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ತಾ ಇದ್ರು. ಮನೆ ಹಾಳು ಕೆಲಸ ಮಾಡೋದು ಊರ್ಗೌಡ, ಅಥವಾ ಊರ್ಗೌಡ ವಿಲನ್ನು, ಈ ಥರದ್ದೆಲ್ಲ ತೋರಿಸ್ತಾ ಇದ್ರು. ಅಥವಾ ಜಮೀನ್ದಾರು ಅಂತಂದರೆ ಅದನ್ನು ಏನೋ ಕ್ರೌರ್ಯದ ರೀತಿಯಲ್ಲಿ ತೋರಿಸ್ತಾ ಇದ್ರು. ಹಾಗಿದ್ರೆ ಆಗಲೂ ಆ ಸಮುದಾಯದವರೆಲ್ಲ ರೊಚ್ಚಿಗೆ ಹೇಳ್ಬೇಕಾಗಿತ್ತಲ್ವಾ? ಅದರ ಒಂದು ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಂಥ ಸಿನಿಮಾ ಆಗಿತ್ತು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಎಲ್ಲವೂ ಕೂಡ ಸೆನ್ಸಿಟಿವ್ ಆಗ್ತಾ ಇದೆ. ಯಾರು ಏನೇ ಮಾತಾಡಿದ್ರು ಅದರಲ್ಲಿ ತಪ್ಪನ್ನು ಕಂಡುಹಿಡಿಯಲಾಗ್ತಾ ಇದೆ. ಸೊ ಇದು ನಿಜವಾಗ್ಲೂ ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಕೆಲವರು ತಿಳುವಳಿಕೆ ಇರುವವರು ಅಥವಾ ತುಂಬ ತಿಳಿದವರು ಇದನ್ನು ವಾದಿಸ್ತಾ ಇದ್ದಾರೆ. ಆದರೆ ಅವರವರ ನಡೆ ಅವ್ರಿಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಲಕ್ಷ್ಮೀ ನಿವಾಸ ಟೈಮ್ ಸರಿ ಇಲ್ಲ. ಒಂದು ಕಡೆಯಲ್ಲಿ ಪ್ರಮುಖ ಪಾತ್ರಧಾರಿಯ ಬದಲಾವಣೆ ಆಗ್ತಾ ಇದೆ. ಇನ್ನು ಹೊಸ ಅಮ್ಮನಾಗಿ ಹೊಸ ಪಾತ್ರಧಾರಿಯೊಬ್ಬರು ಎಂಟ್ರಿ ಕೊಡ್ತಾ ಇದ್ದಾರೆ. ಶ್ವೇತಾ ಅವರು ಈ ಸೀರಿಯಲ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಈ ಒಂದು ಆರೋಪ ಕೇಳಿ ಬಂದಿರೋದು ಆ ಸೀರಿಯಲ್ ತಂಡಕ್ಕೆ ಬೇಸರ ಆಗಿದೆ. TRPಯಲ್ಲಿ ಚೆನ್ನಾಗಿರುವಂಥ ಸೀರಿಯಲ್ ಈ ರೀತಿಯಾದಂಥ ಹೆಸರನ್ನು ಪಡ್ಕೊಂಡಿದ್ದು ಸಹಜವಾಗಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಬಟ್ ಏನೇ ಇದ್ರೂ ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿ ಎಲ್ಲರೂ ಕ್ಷಮೆ ಕೇಳಿದ್ದು ಕೂಡ ಎಲ್ಲರೂ ಮೆಚ್ಚುವಂಥದ್ದಾಗಿದೆ. ಇತ್ತೀಚೆಗೆ ಕ್ಷಮೆ ಕೇಳಲ್ಲ ಅನ್ನೋರ ಸಂಖ್ಯೆನೇ ಜಾಸ್ತಿ, ಅಂಥದ್ರಲ್ಲಿ ಕ್ಷಮೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.